ನಮಸ್ಕಾರ. ದುಡ್ಡಿನ ಗಿಡ 21 ಮುಖದ ಕುಬೇರ ರುದ್ರಾಕ್ಷಿ ಗಿಡ ಯಾರ ಮನೆ ಮುಂದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇಡೀ ಪ್ರಪಂಚದಲ್ಲೇ ತಗೊಳ್ಳಿ, ಇಡೀ ವಿಶ್ವದಲ್ಲೇ ತಗೊಳ್ಳಿ, ಇಡೀ ಜಗತ್ತಿನಲ್ಲೇ ತಗೊಳ್ಳಿ, ಇಡೀ ಭೂಮಂಡಲದಲ್ಲೇ ತಗೊಳ್ಳಿ, ಯಾರ ಮನೆ ಮುಂದೆ ಹೊರಗಡೆ ಕಾಂಪೌಂಡ್ನಲ್ಲಿ 21 ಮುಖದ ಕುಬೇರ ರುದ್ರಾಕ್ಷಿ 21 ಮುಖದ ಕುಬೇರ ರುದ್ರಾಕ್ಷಿ ಗಿಡ ಎಲ್ಲೂ ನೀವು ನೋಡಿರೋದಕ್ಕೆ ಸಾಧ್ಯ ಇಲ್ಲ, ಎಲ್ಲೂ ಕೇಳಿರೋದಕ್ಕೆ ಸಾಧ್ಯ ಇಲ್ಲ. 21 ಮುಖದ ಕುಬೇರ ರುದ್ರಾಕ್ಷಿ ದುಡ್ಡಿನ ಗಿಡ ಯಾರ ಮನೆ ಮುಂದೆ ಇರೋದಕ್ಕೂ ಸಾಧ್ಯನೇ ಇಲ್ಲ. ನೀವು ನೋಡಿರೋದಕ್ಕೆ ಸಾಧ್ಯ ಇಲ್ಲ, ಕೇಳಿರೋದಕ್ಕೆ ಸಾಧ್ಯ ಇಲ್ಲ. ಹೌದು ತಾನೆ? ಹಾಗಾದರೆ ಈ 21 ಮುಖದ ಕುಬೇರ ರುದ್ರಾಕ್ಷಿ ಗಿಡ ದುಡ್ಡಿನ ಗಿಡ ಎಲ್ಲಿ ಸಿಗುತ್ತೆ ಗೊತ್ತಾ? ಸಿಕ್ಕರೆ ಬಿಡಬೇಡಿ, ಖಂಡಿತವಾಗ್ಲೂ ಹೇಳ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಎಸ್ಪೆಷಲಿ ಹಣಕಾಸಿನ ಸಮಸ್ಯೆ ಇದ್ದವರಿಗೆ, ಸಾಲ ಬಾಧೆ ಸಮಸ್ಯೆ ಇದ್ದವರಿಗೆ, ಕೊಟ್ಟಿರುವ ಹಣ ವಾಪಸ್ ಬರಬೇಕು ಅಂದರೆ ನೀವಿಸ್ಕೊಂಡಿದ್ರೆ ಅವರಿಗೆ ಕೊಡಬೇಕು ಅನ್ನುವ ವಿಚಾರದಲ್ಲಿ ಮನೆಯಲ್ಲಿ ಏಳಿಗೆ ಅಭಿವೃದ್ಧಿಯಾಗಿ ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂದರೆ ಈ ಪವರ್ಫುಲ್ ದುಡ್ಡಿನ ಗಿಡ 21 ಮುಖದ ಕುಬೇರ ರುದ್ರಾಕ್ಷಿ ಗಿಡ ನಿಮ್ಮ ಮನೆ ಹೊರಗಡೆ ಈಶಾನ್ಯ ಮೂಲೆಯಲ್ಲಿ, ನಾರ್ತ್ ಈಸ್ಟ್ ಕಾರ್ನರಲ್ಲಿ ಕಾಂಪೌಂಡ್ನಲ್ಲಿ ಹಾಕಿ ಬೆಳೆಸ್ಕೊಳ್ಳಿ. ಯಾಕೆಂದರೆ ರುದ್ರಾಕ್ಷಿ ಅಂತಂದರೆ ಈ ಶಿವನ ಕಣ್ಣು ಅಂತ ಹೇಳ್ತೀವಿ, ಶಿವನ ಕಣ್ಣು ಅಂತ ಹೇಳ್ತೀವಿ. ಶಿವನ ಕಣ್ಣಿನಿಂದ ನೀರು ಭೂಮಿಗೆ ಬಿದ್ದಾಗ, ಶಿವನ ಕಣ್ಣೀರು ಭೂಮಿಗೆ ಬಿದ್ದಾಗ ಉತ್ಪತ್ತಿಯಾಗಿರೋದು, ಅಲ್ಲಿ ಎಲ್ಲ ಕಡೆ ಬೆಳೆದಿರೋದು. ಹಂಗಾಗಿ ಶಿವನ ಕಣ್ಣಿನ ಇಂದ ನೀರಿನಿಂದ, ಶಿವನ ಕಣ್ಣೀರಿನಿಂದ ಬಂದಿರೋದು ಅಂತ ಹೇಳುತ್ತೆ. ಮತ್ತು ರುದ್ರಾಕ್ಷಿ ಶಿವನ ಕಣ್ಣಿಗೆ ಹೋಲಿಸ್ತಾರೆ, ಅಷ್ಟು ತುಂಬ ಪವರ್ಫುಲ್ ಗಿಡ. ಈ ಒಂದು ರುದ್ರಾಕ್ಷಿ 21 ಮುಖದ ರುದ್ರಾಕ್ಷಿ ಕುಬೇರ ರುದ್ರಾಕ್ಷಿ ಗಿಡ ಎಲ್ಲಿ ಸಿಗುತ್ತಪ್ಪ, ಎಲ್ಲಿ ಸಿಗುತ್ತೆ ಅಂತಂದರೆ ನೋಡಿ, ನಿಮ್ಮ ಊರುಗಳಲ್ಲಿ ನರ್ಸರಿ ಪ್ಲ್ಯಾಂಟೇಷನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ನರ್ಸರಿ ಅಲ್ಲಿ ಈ ಬೆಂಗಳೂರು ಕಬ್ಬನ್ ಪಾರ್ಕು, ಲಾಲ್ಬಾಗುಗಳಲ್ಲಿ, ನಿಮ್ಮೂರಲ್ಲಿ ಈ ನರ್ಸರಿ ಪ್ಲ್ಯಾಂಟೇಷನ್ ಮಾಡ್ತಿರ್ತಾರೆ, ಗಿಡಗಳು ಬೆಳೆಸ್ತಿರ್ತಾರೆ. ಅಂಥ ಜಾಗದಲ್ಲಿ ಹೋಗಿ ನೀವು ಎನ್ಕ್ವೈರಿ ಮಾಡ್ಕೊಳ್ಳಿ. ರುದ್ರಾಕ್ಷಿ ಗಿಡನ ಸಿಕ್ಕರೆ ಬಿಡಕ್ಕೆ ಹೋಗ್ಬಿಡಿ. ಯಾಕೆಂದರೆ ಪರ್ಟಿಕ್ಯುಲರ್ಗೆ 21 ಮುಖದ ರುದ್ರಾಕ್ಷಿ ಗಿಡನೇ ಅಂತ ಸಿಗಲ್ಲ, ಅರ್ಥ ಮಾಡ್ಕೊಳ್ಳಿ. ರುದ್ರಾಕ್ಷಿ ಸಸಿ ಆಗಿ, ರುದ್ರಾಕ್ಷಿ ಗಿಡ ಆಗಿ, ರುದ್ರಾಕ್ಷಿ ಮರದಲ್ಲಿ ಕಾಯಿ ಬಿಟ್ಟುಬಿಟ್ಟು ಅದರಿಂದ 21 ಮುಖದ ರುದ್ರಾಕ್ಷಿ ಬರುತ್ತೆ. ರೇರು ಇದೊಂದು, ತುಂಬ 21 ಮುಖದ ರುದ್ರಾಕ್ಷಿ ಬರೋದು ವರ್ಷದಲ್ಲಿ ತುಂಬ ರೇರು, ತುಂಬ ಕಡಿಮೆ ಇದರಲ್ಲಿ ಬರುತ್ತೆ. ಅದಕ್ಕೆ 21 ಮುಖದ ಕುಬೇರ ರುದ್ರಾಕ್ಷಿಗೆ ಸಿಕ್ಕಾಬಟ್ಟೆ ಡಿಮ್ಯಾಂಡು, ಕಾಸ್ಟ್ಲಿ. ಯಾರ ಮನೆ ಮುಂದೆ 21 ಮುಖದ ಕುಬೇರ ರುದ್ರಾಕ್ಷಿ ಈಶಾನ್ಯ ಮೂಲೆಯಲ್ಲಿ, ಮನೆ ಮುಂದೆ ಕಾಂಪೌಂಡ್ನಲ್ಲಿ ಈಶಾನ್ಯ ಮೂಲೆಯಲ್ಲಿ ಹಾಕಿ ಪ್ರತಿ ಗುರುವಾರ ಮತ್ತು ಸೋಮವಾರದ ದಿನ ತುಪ್ಪದ ದೀಪ ಹಚ್ಚಿ ಓಂ ಕ್ಲೀಂ ಹರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಕುರು ಸ್ವಾಹ, ಓಂ ಕ್ಲೀಂ ಹರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಕುರು ಸ್ವಾಹ ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡಿ. ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು. ಇನ್ನೊಂದು ಪ್ರಶ್ನೆ ಬಂದ್ಬಿಡುತ್ತೆ, ಅಲ್ಲ ಗುರುಗಳೇ, ಜ್ಯೋತಿಷಿಗಳು ನೀವು ಇಷ್ಟೆಲ್ಲ ಹೇಳ್ತಿರಲ್ಲ, ನೀವೇ ಮನೆ ಮುಂದೆ ಹಾಕ್ಕೊಂಡು ಎಲ್ಲರಿಗೂ ತೋರಿಸ್ಬೋದಲ್ಲ ಅಂತ ಈ ಒಂದು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಯಾಕೆಂದರೆ ಜ್ಯೋತಿಷಿಗಳ ಕೆಲಸ ಏನಿದ್ರು ಜ್ಯೋತಿಷ್ಯ ಹೇಳೋದಷ್ಟೇ. ನಾವೇನು ಜ್ಯೋತಿಷಿಗಳು ದೇವರಲ್ಲ, ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ. ಈಗ ಸ್ಕೂಲಲ್ಲಿ ಮತ್ತು ಕಾಲೇಜಿನಲ್ಲಿ ಟೀಚರ್ಸು ಲೆಕ್ಚರರ್ಸು ಪಾಠ ಮಾಡ್ತಾರಷ್ಟೇ, ಮಕ್ಕಳು ಓದಬೇಕು. ಅದೇ ಥರ ಜ್ಯೋತಿಷಿಗಳಾಗಿ ಮಾರ್ಗದರ್ಶನ ಮಾಡೋದಷ್ಟೇ ನಮ್ಮ ಕೆಲಸ. ನಾವೇನು ಜ್ಯೋತಿಷಿಗಳು ದೇವರಲ್ಲ, ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ.
ಅರ್ಥ ಆಯ್ತಾ? ಹಾಕ್ಕೊಂಡು ಸುಖವಾಗಿ ಬದುಕಿ. ಅರ್ಥ ಆಯ್ತಾ? ಜಾತಕಗಳಲ್ಲಿ ಯಾಕೆ ಆ ಸಮಸ್ಯೆಗಳು ಬರುತ್ತೆ ಅಂತಂದರೆ, ಈ ದಶಾಭುಕ್ತಿಗಳಲ್ಲಿ ಈ 1ನೇ ಮನೆ, 3ನೇ ಮನೆ, 5ನೇ ಮನೆ, 8ನೇ ಮನೆ, 12ನೇ ಮನೆ, 6ನೇ ಮನೆ ಇವೆಲ್ಲ ಬಂದರೆ ಸ್ವಲ್ಪ ಹಣಕಾಸಿನ ಸಮಸ್ಯೆ, ಸಾಲಬಾಧೆಗಳು, ಇವೆಲ್ಲ ಕೊಟ್ಟಿರೋ ಹಣ ಇವೆಲ್ಲ ಸಮಸ್ಯೆ ಆಗುತ್ತೆ. ಮತ್ತು ಆಸೆ, ದುರಾಸೆ, ನಾನು, ನಂದು, ಅಹಂಕಾರ, ನಾನು ಹಿಂಗೇ ಇರ್ತೀನಿ, ಹಿಂಗೇ ಮಾಡ್ತೀನಿ, ನನಗೆ ಕಷ್ಟ ಬರಲ್ಲ ಅನ್ಕೊಂತಾರೆ. ಮತ್ತು ಹೇಳಿದ ಮಾತು ಕೇಳದಲ್ಲೇ ರಾಂಗ್ ಡಿಸಿಷನ್ಸ್ ತಗೊಂಡು ಆಸೆ ದುರಾಸೆ ಪಟ್ಟು ಮನುಷ್ಯ ಸಮಸ್ಯೆಗಳೆಲ್ಲ ಮಾಡ್ಕೊತಾನೆ. ಇದಕ್ಕೆ ಈ ರುದ್ರಾಕ್ಷಿ ಗಿಡ, ದುಡ್ಡಿನ ಗಿಡ, ದೇವರ ಗಿಡ ಅಂತ ಕರಿತೀವಿ. ದುಡ್ಡಿನ ಗಿಡ, ದೇವರ ಗಿಡ, 21 ಮುಖದ ಕುಬೇರ ರುದ್ರಾಕ್ಷಿ ಗಿಡನ ನೀವು ಮನೆ ಮುಂದೆ ಹಾಕಿ ಈ ರೀತಿ ಪೂಜೆ ಮಾಡಿ, ಈ ರೀತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ. ಅರ್ಥ ಆಯ್ತಾ? ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿರಿ, ಶೇರ್ ಮಾಡಿ. ಕಷ್ಟದಲ್ಲಿರೋರಿಗೆ ಅನುಕೂಲ ಮಾಡಿಕೊಡಿ. ಎಲ್ಲರಿಗೂ ಎಲ್ಲರೂ ಸುಖವಾಗಿ ಬದುಕ್ರಿ. ಒಳ್ಳೆಯದಾಗಲಿ. ನಮಸ್ಕಾರ.